ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಯಶಸ್ವಿ ವಿಜಯೋತ್ಸವ. ಪದ್ಮಭೂಷಣ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ರವರ ಪುಣ್ಯ ಸ್ಮರಣೆ ಪ್ರಯುಕ್ತ ಕಲಾವಿದರಿಗೆ ಗೌರವ ಸನ್ಮಾನ ಮತ್ತು ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಯಶಸ್ವಿ ವಿಜಯೋತ್ಸವ ಕಾರ್ಯಕ್ರಮ. ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಆಶಾಕಿರಣವಾದ ಸ್ಮಾರ್ಟ್ ಕ್ವಿಕ್ ಸಂಸ್ಥೆ. ಸುಮನಹಳ್ಳಿ ಬಾಬು ಜಗಜೀವನ್ ರಾಮ್ ಸಭಾಂಗಣದಲ್ಲಿ ಪದ್ಮಭೂಷಣ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ರವರ ಪುಣ್ಯ ಸ್ಮರಣೆ ಕಲಾವಿದರಿಗೆ ಗೌರವ ಸನ್ಮಾನ ಮತ್ತು ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಯಶಸ್ವಿ ವಿಜಯೋತ್ಸವ ಕಾರ್ಯಕ್ರಮ. ದಿವ್ಯ ಸಾನ್ನಿಧ್ಯ ಶ್ರೀ 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 ನಂಜಾವಧೂತ ಮಹಾಸ್ವಾಮಿಗಳು, ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ದೀಪು ಗೌಡ, ಬಿಗ್ ಬಾಸ್ ಖ್ಯಾತಿ ಅಶ್ವಿನಿ ಗೌಡ, ಚಲನಚಿತ್ರ ರಂಗದ ಕಲಾವಿದರಾದ ಡಿಂಗ್ರಿ ನಾಗರಾಜ್, ಮೈಸೂರು ರಮಾನಂದ್, ಶಂಕರ್ ಭಟ್ರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಯಶಸ್ವಿಯಲ್ಲಿ ಕಾರ್ಯಕರ್ತರಾದ 12 ಸಿಬ್ಬಂದಿಗಳು, ಕಾರು ಮತ್ತು 7 ಸಿಬ್ಬಂದಿಗಳಿಗೆ ಬೈಕ್ಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶ್ರೀ 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 ನಂಜಾವಧೂತ ಮಹಾಸ್ವಾಮೀಜಿಯವರು ಮಾತನಾಡಿ, ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ದೀಪು ಗೌಡರವರು ಅವರ ಶ್ರಮ ಸಾಧನೆಯಿಂದ ಸಂಸ್ಥೆಯನ್ನ ಹೆಮ್ಮೆಯಾಗಿ ಬೆಳೆಸಿದ್ದಾರೆ ಮತ್ತು ವಿಶೇಷವೆಂದರೆ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಉದ್ಯೋಗ ನೀಡುತ್ತಿದ್ದಾರೆ. ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಸಿಬ್ಬಂದಿಗಳ ಸುರಕ್ಷತೆ ಮತ್ತು ಗ್ರಾಹಕರಿಗೆ ನ್ಯಾಯ ಒದಗಿಸಿ ವಿಶ್ವಾಸ ಪಾತ್ರ ಗಳಿಸಿದೆ. ಈಗಾಗಲೇ ಬೆಂಗಳೂರಿನಲ್ಲಿ 5 ಮತ್ತು ರಾಜಸ್ಥಾನ್ 2 ಸೂಪರ್ ಮಾರ್ಕೆಟ್ಗಳು ಸಾರ್ವಜನಿಕರ ಉಪಯೋಗವಾಗುತ್ತಿದೆ. ವಿವಿಧ ರಾಜ್ಯಗಳಲ್ಲಿ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಸೂಪರ್ ಮಾರ್ಕೆಟ್ ಆರಂಭಿಸುತ್ತಿದ್ದಾರೆ. ಒಬ್ಬ ಕನ್ನಡಿಗನ ಸಾಹಸ ಮೆಚ್ಚಬೇಕಾಗಿದ್ದು ಎಂದು ಹೇಳಿದರು. ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ದೀಪು ಗೌಡರವರು ಮಾತನಾಡಿ, ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯು ಕನ್ನಡಿಗರ ಹೆಮ್ಮೆಯ ಸಂಸ್ಥೆಯಾಗಿದೆ. ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ನಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ಅವಕಾಶ ಕಲ್ಪಿಸಲಾಗಿದೆ. ಎಐ ತಂತ್ರಜ್ಞಾನದಿಂದ ಐಟಿ ಉದ್ಯೋಗದಲ್ಲಿ ಸಾವಿರಾರು ಜನರು ಉದ್ಯೋಗ ಕಳೆದುಕೊಂಡಿದ್ದಾರೆ. ಆದರೆ ನಮ್ಮಲ್ಲಿ ಕೆಲಸ ಸೇರಿದ ಸಿಬ್ಬಂದಿಗಳಿಗೆ ಕೆಲಸದಿಂದ ತೆಗೆದುಹಾಕುವುದಿಲ್ಲ. ಅವರನ್ನು ಸ್ವಯಂ ಉದ್ಯೋಗಕ್ಕೆ ಅವಕಾಶ ನೀಡಲಾಗುವುದು. ಬೆಂಗಳೂರು ನಗರ ಇನ್ನು 20 ಸೂಪರ್ ಮಾರ್ಕೆಟ್ ಹಾಗೂ ಮೈಸೂರು ಸೂಪರ್ ಮಾರ್ಕೆಟ್ ಆರಂಭಿಸಲಾಗುವುದು ಎಂದು ಹೇಳಿದರು. ಸಾವಿರಾರು ಕುಟುಂಬಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉದ್ಯೋಗವನ್ನು ನೀಡ್ತಾ ಇರುವಂಥ ದೀಪು ಗೌಡ್ರು ಒಬ್ಬ ಯುವ ಉದ್ಯಮಿಯಾಗಿ ಸಣ್ಣದಾಗಿ ಪ್ರಾರಂಭ ಮಾಡಿದಂಥ ಈ ಸಂಸ್ಥೆ ಇವತ್ತು ಭಾಳ ದೊಡ್ಡ ಆರ್ಥಿಕ ವಹಿವಾಟನ್ನು ಹೊಂದಿರುವಂಥದ್ದು ಗಮನಾರ್ಹ ಸಂಗತಿ. ಆರ್ಥಿಕ ವಹಿವಾಟನ್ನು ಎಲ್ಲ ಸಂಸ್ಥೆಗಳು ಮಾಡ್ತಾವೆ, ಆರ್ಥಿಕ ಸಂಸ್ಥೆಗಳು. ಆದರೆ ಅವ್ರನ್ನ ನಂಬಿದಂಥ ಗ್ರಾಹಕರಿಗೆ ಮತ್ತು ಸಹವರ್ತಿಗಳಿಗೆ ಯಾವ ರೀತಿ ನ್ಯಾಯ ಒದಗಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಇವತ್ತು ಸುಮಾರು 12 ಹೊಸ ಕಾರುಗಳನ್ನು ಅವರ ಸಹಭಾಗಿತ್ವದಲ್ಲಿ ಕೆಲಸ ಮಾಡುವಂಥ ಸಹವರ್ತಿಗಳಿಗೆ ನೀಡಿರುವಂಥದ್ದು ತುಂಬ ಶ್ಲಾಘನೀಯ. ನಾನು ಕೇಳಿದೆ, ಅವರು ಏನಾದರೂ ಸ್ವಲ್ಪ ಹಾಕಿರ್ತಾರ ಏನೋ ಅಂತ. ಕೆಲವರು ಸಂಪೂರ್ಣವಾಗಿ ಸಂಸ್ಥೆಯಿಂದಲೇ ಅವರು ದುಡಿದು ಸಂಪಾದನೆ ಮಾಡಿರುವಂಥ ಕಾರನ್ನು ಸಂಸ್ಥೆ ಅವರಿಗೆ ಕೊಟ್ಟಿದೆ. ಇನ್ನು ಕೆಲವರು ಅಲ್ಪ ಸ್ವಲ್ಪ ಬರ್ಸಿದ್ದಾರೆ ಅಂತ. ಆದರೆ ಸಂಪೂರ್ಣವಾಗಿ ಸಂಸ್ಥೆ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರು ಅಪೇಕ್ಷಿಸಿದಂಥ ಕಾರುಗಳನ್ನು ಅವರಿಗೆ ಕೊಂಡು ಕೊಟ್ಟಿರುವಂಥದ್ದು ಭಾಳಷ್ಟು ಶ್ಲಾಘನೀಯ. ಮತ್ತು 7 ಸ್ಕೂಟರ್ಗಳು ಎಲ್ಲ ಒಂದಕ್ಕಿಂತ ಒಂದು ಬೆಲೆ ಬಾಳುವಂಥ ಸ್ಕೂಟರ್ಗಳನ್ನು ಕಳೆದ ಕಾರ್ಯಕ್ರಮದಲ್ಲಿ ಕೂಡ ನಾನು ಬಂದಿದ್ದೆ. ಅವತ್ತು ವಾರ್ಷಿಕೋತ್ಸವ ಇತ್ತು. ಅವತ್ತು ಕೂಡ ಸುಮಾರು ಒಂದು 20 ದೊಡ್ಡ ಸ್ಕೂಟರ್ಗಳನ್ನು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಸ್ಕೂಟರ್ಗಳನ್ನು ಕೊಟ್ಟಿದ್ದರು. ಇದು ಯಾವುದೂ ಏನು ಭಾಳ ದೊಡ್ಡ ವಿಷಯ ಅಲ್ಲ. ಆದರೆ ಸಂಸ್ಥೆ ಯಾವ ರೀತಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಅವರು ನಂಬಿದಂಥ ಗ್ರಾಹಕರಿಗೆ ಮತ್ತು ಅವರು ನಂಬಿದಂಥ ಷೇರುದಾರರಿದ್ದಾರೆ ಅವರನ್ನು ಕಾಪಾಡಿಕೊಂಡು ಹೋಗ್ತಾ ಇದೆ ಅನ್ನುವಂಥದ್ದು ಭಾಳ ಮುಖ್ಯ. ಇವೆಲ್ಲ ಈ ಥರದ ಸಂಸ್ಥೆಗಳು ಸಾವಿರಾರು ಉಟ್ಕೊಂಡು ಮತ್ತೆ ಅದು ಮುಚ್ಚಿರುವಂಥದ್ದನ್ನು ನಾವು ನೋಡುವಾಗ ಸತತವಾಗಿ ಈಗಾಗಲೇ 12 ವರ್ಷಗಳಿಗಿನ್ನ ಹೆಚ್ಚಿನ ಒಂದು ದಶಕಗಳನ್ನ ಹೆಚ್ಚಿನ ಕಾಲದಿಂದಲೂ ಕೂಡ ದೀಪು ಗೌಡ್ರ ನೇತೃತ್ವದಲ್ಲಿ ಈ ಸ್ಮಾರ್ಟ್ ಕ್ವಿಕ್ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ನಡೆದು ಬರ್ತಾ ಇದೆ. ತನ್ನನ್ನು ನಂಬಿದಂಥ ಗ್ರಾಹಕರಿಗೆ ನ್ಯಾಯವನ್ನು ಒದಗಿಸ್ತಾ ಇದೆ. ಅದರ ಇನ್ನೊಂದು ಆಯಾಮ ಈಗ ನೀವೆಲ್ಲ ನೋಡ್ತಾ ಇದ್ದೀರಿ, ಸುಮಾರು ಬೆಂಗಳೂರಿನಲ್ಲೇ
ಈಗ 5 ಸೂಪರ್ ಮಾರ್ಕೆಟ್ಗಳನ್ನು ಮಾಲ್ಗಳನ್ನು ನಿಯೋ ಫ್ರೆಶ್ ಅಂತ ಆ ಹೆಸರಿನಲ್ಲಿ ಈಗಾಗಲೇ ಲೋಕಾರ್ಪಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ಕೂಡ 1-2 ಮಾಲ್ ನಡೀತಾ ಇದೆ. ದೀಪು ಗೌಡ್ರು ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ನಾವು ಕಷ್ಟಗಳನ್ನು ನೋವುಗಳನ್ನು ಅನುಭವಿಸಿದ್ದೇವೆ, ಅದಕ್ಕಷ್ಟೇ ಸೀಮಿತವಾಗಬಾರ್ದು, ನನ್ನ ಸುತ್ತ ಇರುವಂಥ ಜನಗಳಿಗೆ ನಾನು ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಯುವಕರ ಒಂದು ದೊಡ್ಡ ತಂಡವನ್ನು ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಎಲ್ಲ ವರ್ಗದ ಜನಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರನ್ನು ತಮ್ಮ ಯಶಸ್ಸಿನ ಜೊತೆಗೆ ಕೊಂಡೊಯ್ತಾ ಇರುವಂಥದ್ದು ಬಹಳ ಸಂತೋಷದ ವಿಷಯ. ಸ್ಮಾರ್ಟ್ ಕ್ವಿಕ್ ಸಂಸ್ಥೆ ಈಗ ರಾಜ್ಯ ಮಟ್ಟದಲ್ಲಿ ಮತ್ತು ಅಂತಾರಾಜ್ಯಗಳಲ್ಲಿ ಗುಜರಾತು, ರಾಜಸ್ಥಾನ, ದೆಹಲಿ ಈ ಥರದ ರಾಜ್ಯಗಳಲ್ಲಿ ತನ್ನ ವಿಸ್ತರಣೆಯನ್ನು ಕಂಡುಕೊಂಡಿದೆ. ಅದಿನ್ನೂ ದೊಡ್ಡದಾಗಿ ಬೆಳೀಲಿ, ನಮ್ಮ ರಾಷ್ಟ್ರದ ಗಡಿಯನ್ನು ಕೂಡ ದಾಟಿ ಅಲ್ಲಿರುವಂಥ ನಮ್ಮ ದೇಶದ ಜನಗಳು ಕೂಡ ಈ ರೀತಿಯ ಸೇವೆಗಳನ್ನು ಕೊಡುವಂಥ ಕೆಲಸ ಆಗಲಿ. ನಾವೆಲ್ಲ ಇದನ್ನೆಲ್ಲ ಅಮೆಜಾನು, ಫ್ಲಿಪ್ಕಾರ್ಟು ಅದರಲ್ಲಿ ನೋಡ್ತಾ ಇದ್ವು, ಇಷ್ಟು ನಿಮಿಷಗಳಲ್ಲಿ ಏನಾದರೂ ಬುಕ್ ಮಾಡಿದ್ರೆ ಬರ್ತದೆ ಅಂತೇಳಿ. ಅದನ್ನು ಇವತ್ತು ನಾನು ಯಾಕೆ ಒಬ್ಬ ಕನ್ನಡಿಗನಾಗಿ ನಾನು ಇದನ್ನು ಯಾಕೆ ಮಾಡಬಾರ್ದು ಹಾಗೆ ಅಂತೇಳಿ ಸ್ಮಾರ್ಟ್ ಕ್ವಿಕ್ ಅನ್ನುವಂಥ ಸಂಸ್ಥೆಯನ್ನು ಹುಟ್ಟಾಕಿರುವಂಥದ್ದು. ಸ್ಮಾರ್ಟ್ ಕ್ವಿಕ್ ಕೂಡ ಕೆಲವೇ ನಿಮಿಷಗಳಲ್ಲಿ ಅವ್ರು ಕೇಳಿದಂಥ ವಸ್ತುಗಳನ್ನು ಅವ್ರು ಕೇಳಿದಂಥ ಜಾಗಗಳಿಗೆ ತಲುಪಿಸುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಆ ಥರದ ಸವಾಲುಗಳನ್ನು ಕೂಡ ಕನ್ನಡಿಗರು ಮಾಡಬಲ್ಲರು, ಎದುರಿಸಬಲ್ಲರು ಅನ್ನೋದಕ್ಕೆ ದೀಪು ಗೌಡ್ರು ಒಂದು ಜ್ವಲಂತ ಉದಾಹರಣೆ. ಅದಿನ್ನೂ ದೊಡ್ಡದಾಗಿ ಬೆಳೆದು ಲಕ್ಷಾಂತರ ಜನಗಳಿಗೆ ಅದರ ಸೇವೆ ಸಲ್ಲುವಂಥ ಆಗಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸ್ತೀವಿ. ಈಗಾಗಲೇ ನಾವು ಗುರುಗಳು ಹೇಳ್ದಂಗೆ ನಾವು ಆಲ್ರೆಡಿ 5 ಸೂಪರ್ ಮಾರ್ಕೆಟ್ ಆಲ್ರೆಡಿ ಓಪನ್ ಮಾಡಿದ್ದೀವಿ. ಇದರಲ್ಲಿ ಆಲ್ರೆಡಿ ನಾವು ಡೈರೆಕ್ಟಾಗಿ 200 ಜನಕ್ಕಿಂತ ಜಾಸ್ತಿ ಜನಕ್ಕೆ ಆಲ್ರೆಡಿ ನಾವು ಉದ್ಯೋಗನ ಕೊಟ್ಟಿದ್ದೀವಿ. ಸೊ ಗ್ರಾಮೀಣ ಭಾಗದಿಂದ ನಿಮಗೆಲ್ಲ ಗೊತ್ತಿದೆ, ಏನೋ ಒಂದು ಕನಸು ಹೊತ್ಕೊಂಡು ಬೆಂಗಳೂರು ಸಿಟಿ ಈ ಥರ ಒಂದು ನಮ್ಮ ನಗರಕ್ಕೆ ಬರ್ತಾರೆ. ಅವ್ರಿಗೆ ನಾವು ಆ ಥರ ವ್ಯಕ್ತಿಗಳನ್ನ, ಹೊರಗಡೆಯಿಂದ ಬರೋಂಥ ವ್ಯಕ್ತಿಗಳಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿ, ಅವ್ರಿಗೆ ಊಟದಿಂದ ಹಿಡಿದು ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿ ಅವ್ರಿಗೆ ನಮ್ಮ ಒಂದು ಸಂಸ್ಥೆನೆಲ್ಲ ಕೆಲಸ ಕೊಟ್ಟು ನಾವು ಆಲ್ರೆಡಿ ಸಪೋರ್ಟ್ ಮಾಡ್ತಾ ಇದ್ದೇವೆ. ಇನ್ನು ನಾವು ಈ ವರ್ಷದಲ್ಲಿ ಇನ್ನೂ 20 ಸ್ಟೋರ್ಗಳು ಇನ್ನು ಬಾಕಿ ಇದೆ. ಆಲ್ರೆಡಿ 4 ಸ್ಟೋರ್ ಓಪನಿಂಗ್ ರೆಡಿ ಇದೆ. ನಾವು ಬೆಂಗಳೂರಲ್ಲದೆ ಈಗ ಮೈಸೂರಲ್ಲಿ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಲ್ಲೂ ಕೂಡ ಕೆಲಸ ನಡೀತಾ ಇದೆ ಸೂಪರ್ ಮಾರ್ಕೆಟ್ದು. ಆದಷ್ಟು ಬೇಗ ನಿಮ್ಮನ್ನೆಲ್ಲ ಅಲ್ಲಿಗೂ ಕೂಡ ಆ ಒಂದು ಇನಾಗ್ರೇಷನ್ಗೆ ಕರಿತೀವಿ. ಭಾಳ ಇವತ್ತು ಇನ್ನೊಂದು ಮುಖ್ಯವಾದ ವಿಚಾರ ಏನು ಅಂತ ಹೇಳಿದ್ರೆ, ನಾವೆಲ್ಲ ಆನ್ಲೈನು ಇವತ್ತು ಮಾತಾಡ್ತಿದ್ದೀವಿ. ಟೆಕ್ನಾಲಜಿ ಬಗ್ಗೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ. ಹೊರದೇಶಗಳಿಗೆ ನಾವು ಕಂಪೇರ್ ಮಾಡಿದ್ರೆ ಇಂಡಿಯಾದಲ್ಲಿ ನಾವು ಇನ್ನೂ ತುಂಬ ಹಿಂದೆ ಇದ್ದೀವಿ. ಇನ್ನೂ ನಾವು ಒಂದು 15-20 ವರ್ಷ ಹಿಂದೆ ಇದ್ದೀವಿ ನಾವು ಬೇರೆ ಒಂದು ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ಆದರೆ ಈಗ ಇಂಡಿಯಾ ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಚೇಂಜಸ್, ಅದು ಡಿಜಿಟಲ್ ಒಂದು ಇದರಲ್ಲಿ ತುಂಬ ಚೇಂಜಸ್ ಮಾಡ್ಕೊಂಡು ಹೋಗ್ತಾ ಇದೆ. ಇತ್ತೀಚೆಗೆ ನೀವೆಲ್ಲ ಕೇಳಿದ್ದೀರಾ, ಮೀಡಿಯಾದವ್ರಿಗೆ ನಿಮಗೆಲ್ಲ ಗೊತ್ತಿದೆ, AI ಮತ್ತು ಚಾಟ್ GPT ಈ ಥರದ್ದೆಲ್ಲ ಬಂದಾದ ಮೇಲೆ ತುಂಬ ಜನಕ್ಕೆ IT ಉದ್ಯೋಗಿಗಳಿಗೆ ಎಸ್ಪೆಷಲಿ ಕೆಲಸ ಹೋಗ್ತಾ ಇದೆ. ಈಗ ಕಳೆದ ಒಂದು ವಾರದಲ್ಲಿ ನಾವೆಲ್ಲ ಓದಿದ್ದೀವಿ, ಒಂದು ದೊಡ್ಡ ಸಂಸ್ಥೆಯಿಂದ ಒಂದು 30,000 ಜನ ವ್ಯಕ್ತಿಗಳನ್ನ ಒಂದೇ ದಿನದಲ್ಲಿ ಕೆಲಸದಿಂದ ತೆಗೆದುಹಾಕಿದ್ರು, ಯಾವುದೇ ಥರ ಒಂದು ಪ್ರೀ ನೋಟಿಸ್ ಕೊಡದೇನೆ. ಅಂದರೆ ಮುಂದಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಟೆಕ್ನಾಲಜಿ ಬೆಳೀತಾ ತುಂಬ ಜನಕ್ಕೆ ಉದ್ಯೋಗ ಅವಕಾಶಗಳು ಹೋಗೋಂಥ ಒಂದು ಚಾನ್ಸಸ್ ಜಾಸ್ತಿ ಇದೆ. ಬಟ್ ನಮ್ಮ ಸಂಸ್ಥೆ ಮುಖಾಂತರ ಯಾವುದೇ ಒಬ್ಬ ವ್ಯಕ್ತಿಗಳಿಗೆ ನಾವು ಕೆಲಸದಿಂದ ತೆಗೆಯಲ್ಲ. ಎಷ್ಟೇ ಜನ ವ್ಯಕ್ತಿಗಳು ಬಂದರೂ ಕೂಡ ಅವರನ್ನು ನಮ್ಮ ಒಂದು ಸಂಸ್ಥೆ ಮುಖಾಂತರ ಸ್ವಯಂ ಉದ್ಯೋಗಿಗಳಾಗಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಇವತ್ತೇನು 12 ಜನ ವ್ಯಕ್ತಿಗಳು ಕಾರ್ ತೊಗೊಂಡಿದ್ದಾರೆ, ಯಾವುದೋ ಶ್ರೀಮಂತ ಕುಟುಂಬದಿಂದ ಬಂದವರಲ್ಲ. ಗ್ರಾಮೀಣ ಭಾಗದಿಂದ ಬಂದಂಥ ವ್ಯಕ್ತಿಗಳು, ಅವರು 20,000-25,000 ಸಂಬಳ ತೊಗೊಂಡು ಜೀವನ ಮಾಡ್ತಿರೋಂಥ ವ್ಯಕ್ತಿಗಳು. ಅವ್ರಿಗೆ ಒಂದು ಅವಕಾಶನ ಕೊಟ್ಟು, ಅವ್ರಿಗೆ ಬೇಕಾದಂಥ ಒಂದು ಸಪೋರ್ಟ್ ಮಾಡಿ, ಟ್ರೈನಿಂಗ್ನ ಅವ್ರಿಗೆ ಗೈಡೆನ್ಸ್ ಕೊಟ್ಟು ಈ ಒಂದು ಸಂಸ್ಥೆ ಮುಖಾಂತರ ಬೆಳೆಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಮುಂದೆ ಗುರಿ ಇರಬೇಕು, ಹಿಂದೆ ಒಬ್ಬರು ಗುರು ಇರಬೇಕು ಅಂತ. ಹಾಗಾಗಿ ಇವತ್ತು ಯಾವುದೇ ಒಂದು ಗುರುಗಳು ನನಗೆ ಪರಿಚಯ ಆಗಿ 1-2 ವರ್ಷ ಆಗಿರ್ಬೋದು, ಅವರು ಮೊದಲನೇ ಭೇಟಿಯಿಂದ ಇವತ್ತು ತನಕ ಯಾವ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೂ ಯಾವತ್ತೂ ಇಲ್ಲ ಅಂತೇಳಿಲ್ಲ. ಅವ್ರು ಫಸ್ಟ್ ಕೇಳಿದ್ದು ಒಂದೇ ಮಾತು, ನಾನು ಅವ್ರನ್ನ ಭೇಟಿ ಮಾಡಿದಾಗ, ಸೊ ನಿಮ್ಮ ಒಂದು ಸಂಸ್ಥೆ ಮುಖಾಂತರ ನಿಮ್ಮ ಗ್ರಾಹಕರಿಗೆ ಏನೆಲ್ಲ ಭದ್ರತೆನ ಒದಗಿಸಿದ್ದೀರಿ ಅಂತ ಫಸ್ಟ್ ಕೇಳಿದ್ರು ಅವರು. ಅವತ್ತು ನಾನು ಅವರ ಮಠದಲ್ಲಿ ಹೋದಾಗ ನಾನು ಎಲ್ಲ ಪ್ರತಿಯೊಂದು ಕೂಡ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಆ ಒಂದು ನಂಬಿಕೆ ಬಂದ ಮೇಲೆ ಇವತ್ತು ಗುರುಗಳು ಯಾವೇ ಒಂದು ಕಾರ್ಯಕ್ರಮಕ್ಕೆ ಕರೆದ್ರೆ, ಎಷ್ಟೇ ಅವ್ರದ್ದು ಒತ್ತಡ ಎಲ್ಲೇ ಇದ್ದರೂ ಕೂಡ ನಮ್ಮ ಒಂದು ಪ್ರೋಗ್ರಾಮ್ಗಳಿಗೆ ಬರ್ತಾರೆ, ಆಶೀರ್ವಾದ ಮಾಡ್ತಾಯಿದ್ದಾರೆ. ಸೊ ನಮ್ಮ ಒಂದು ಗುರುಗಳ ಆಶೀರ್ವಾದ ಹೀಗೆ ನಮ್ಮ ಮೇಲಿದ್ದರೆ
ಇವತ್ತು ಕರ್ನಾಟಕದಲ್ಲಿ ಶುರುವಾದಂಥ ಒಂದು ಸಂಸ್ಥೆ ಇಡೀ ಪ್ರಪಂಚದಾದ್ಯಂತ ಮುಂದಿನ ದಿನಗಳಲ್ಲಿ ತೊಗೊಂಡೋಗ್ಬೇಕು ಅಂತ ಆಸೆ ಇದೆ. ಆ ಗುರುಗಳ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇದೆ, ಈ ಸಂಸ್ಥೆ ಮೇಲೆ ಇದೆ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರೂ ಕೂಡ ಮೊದಲನೇದಾಗಿ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಸೊ ಮೀಡಿಯಾದವರು ನಾವೇನೋ ಒಂದು ಸಣ್ಣ ಕೆಲಸ ಮಾಡ್ತಿದ್ದೀವಿ, ಅದನ್ನು ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ಅದು ಇನ್ನೊಂದಷ್ಟು ಜನಕ್ಕೆ ತಲುಪಿದಾಗ ನಮ್ಮ ಬಗ್ಗೆ ಈ ಒಂದು ಸಂಸ್ಥೆ ಬಗ್ಗೆ ಗೊತ್ತಾಗುತ್ತೆ, ಇನ್ನೊಂದಷ್ಟು ಜನಕ್ಕೆ ಒಂದಷ್ಟು ಉದ್ಯೋಗ ಅವಕಾಶಗಳು ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಸಾವಿರಾರು ಜನಕ್ಕೆ ನಮ್ಮ ಒಂದು ಸಂಸ್ಥೆ ಮುಖಾಂತರ ಉದ್ಯೋಗ ಅವಕಾಶನ ಕೊಟ್ಟು ಅವನ್ನೆಲ್ಲ ಬೆಳೆಸೋಂಥ ಒಂದು ಕೆಲಸನ ಮಾಡ್ತೀವಿ. ಸೊ ಇವತ್ತು ಭಾಳ ವಿಶೇಷ, ರಾಜ್ಕುಮಾರ್ ಅವರ ಒಂದು ಪುಣ್ಯ ಸ್ಮರಣೆ. ಅವತ್ತೇ ನಮ್ಮ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲಿ ರಾಜ್ಕುಮಾರ್ ಅವ್ರ ಜೊತೆಗೆ ಒಂದು ಒಡನಾಟ ಇಟ್ಕೊಂಡು ಅವ್ರ ಜೊತೆ ಒಂದಷ್ಟು ಜನ ಅವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ವ್ಯಕ್ತಿಗಳಿಗೆ ನಾವು ಕರೆದಿದ್ದೀವಿ. ಇವತ್ತು ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇರೋದ್ರಿಂದ ಅವ್ರು ಕೆಲವೊಂದಷ್ಟು ಜನ ಬರೋಕ್ಕಾಗಲಿಲ್ಲ. ಸೊ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಒಂದಷ್ಟು ಜನ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಒಂದು ಸಂಸ್ಥೆ ಮುಖಾಂತರ ಒಂದು ಸಣ್ಣ ಒಂದು ಅಳಿಲು ಸೇವೆ, ಅವರು ಒಂದು ಮಾಡಿರೋಂಥ ಒಂದು ದೊಡ್ಡ ಸಾಧನೆಗೆ ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ಸನ್ಮಾನ ಸಮಾರಂಭ ಕೂಡ ಇದೆ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಧನ್ಯವಾದಗಳನ್ನ ತಿಳಿಸ್ತೇನೆ. ಇವತ್ತೇನಿದೆ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯವರು ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ವಿಶೇಷವಾದಂಥ ಕಾರ್ಯಕ್ರಮ. ಈ ಸಂಸ್ಥೆಯವರು ಬರೀ ಕನ್ನಡಿಗರಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಾವೇನು ಸಿನಿಮಾ ನಟರುಗಳಿದ್ದೀವಿ, ನಾನು ಡೆಂಗ್ರಿ ನಾಗರಾಜು, ರಮಾನಂದು, ಭಟ್ರು, ಇವರೆಲ್ಲ ಕರೆಸಿ ಇವತ್ತು ವಿಶೇಷವಾದ ರಾಜ್ಕುಮಾರ್ ಅವರ ಹೆಸರಲ್ಲಿ ನಮ್ಮ ಸನ್ಮಾನ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಇವರ ಸಂಸ್ಥೆಯವರಿಗೂ ನಿಮಗೂ ಪ್ರಿಯ ವೀಕ್ಷಕರು ನನ್ನ ಅನಂತ ನಮಸ್ಕಾರಗಳು. ಕಲ್ಲಿನಲ್ಲಿಯೂ ಕಲೆ ಸೊಲ್ಲೊಟ್ಟಿಗಿರುವ ಬೆಂಗಳೂರಿನ ಕನ್ನಡ ಕಲಾವಿದರಿಗೆ ಅನಂತ ನಮಸ್ಕಾರಗಳು. ಇವತ್ತು ಸ್ಮಾರ್ಟ್ ಕ್ವಿಕ್ ಯಶಸ್ವಿನ ಒಂದು ಕಾರ್ಯಕ್ರಮ, ಇದನ್ನು ತುಂಬ ಅದ್ಧೂರಿಯಾಗಿ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಕನ್ನಡದವರೇ ಎಲ್ಲ ಸೇರಿಕೊಂಡು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಹರೀಶ್ ಅಂತ ನಮ್ಮ ಸ್ನೇಹಿತರು, ಅವರು ಕೂಡ ಮುತುವರ್ಜಿಯಿಂದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸ್ಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದರಾದಂಥ ಡಿಂಗ್ರಿ ನಾಗರಾಜು, ಮೈಸೂರು ರಮಾನಂದು ಹಾಗೂ ನಾವೆಲ್ಲ ಬಂದಿದ್ದೀವಿ. ಅದು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯ ಸ್ಮರಣೆ. ಈ ದಿವಸನೇ ನಮ್ಮ 3 ಜನರಿಗೂ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನ ಮಾಡ್ತಾ ಇರೋದು ಬಹಳ ಸಂತೋಷದ ವಿಷಯ. ಈ ಒಂದು ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ, ಕನ್ನಡದ ಕಾರ್ಯಕ್ರಮಗಳನ್ನು ಹೆಚ್ಚು ರೂಪಿಸಲಿ, ಕನ್ನಡದವರಿಗೆ ಹೆಚ್ಚು ಕೆಲಸವನ್ನು ಕೊಡಲಿ, ನಮ್ಮ ಕನ್ನಡ ಎಲ್ಲ ಕಡೆಯೂ ಮೆರಿಬೇಕು. ಹಾಗೆ ಆಗಲಿ. ಜೈ ಕನ್ನಡ, ಜೈ ಕನ್ನಡ, ಜೈ ಕನ್ನಡ. ನೋಡಿ, ಇವತ್ತು ಬಹಳ ವಿಶೇಷವಾದ ದಿನ. ಯಾಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಸ್ಮಾರ್ಟ್ ಕ್ವಿಕ್ ಸಂಸ್ಥೆಯ ಯಶಸ್ವಿನ ವಿಜಯೋತ್ಸವ. ಅದು ಕನ್ನಡ ನಾಡಿನ ಪರಂಪರೆಯಲ್ಲಿ ಇದು ಬಹಳ ವಿಶೇಷವಾದ ದಿನ. ಯಾಕೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಅಂತ ಹೇಳಿದ್ರೇನು ಕನ್ನಡ ಅಂದ್ರೇನು ರಾಜ್ಕುಮಾರ್ ಅವ್ರ ಬಗ್ಗೆ ಪುಣ್ಯ ಸ್ಮರಣೆಯ ಬಗ್ಗೆ ನಮ್ಮ ಹಿರಿಯ ಕಲಾವಿದರು ಡಿಂಗ್ರಿ ನಾಗರಾಜ್, ಶಂಕರ್ ಭಟ್ರು, ಮೈಸೂರು ರಮಾನಂದ, ನಾನು, ನಮ್ಮ 3 ಜನಕ್ಕೂ ವಿಶೇಷವಾಗಿ ಸನ್ಮಾನವನ್ನು ಮಾಡ್ತಾರೆ. ಇಲ್ಲಿ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಕನ್ನಡಿಗರದು ಭಾಳ ವಿಶಾಲ ಹೃದಯ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಭವ್ಯ ಕನ್ನಡ, ದಿವ್ಯ ಕನ್ನಡ, ಭವ್ಯ ದಿವ್ಯ ರಮ್ಯವಿದು ನಮ್ಮ ಕನ್ನಡ. ಹೆಸರು ಕನ್ನಡ, ಉಸಿರು ಕನ್ನಡ, ಹಚ್ಚ ಹಸಿರು ಜಗಕ್ಕೆ ಹೆಸರು ನಮ್ಮ ಕನ್ನಡ. ಸರ್ವಜ್ಞ ಕನ್ನಡ, ಬಸವಣ್ಣ ಕನ್ನಡ, ನಮ್ಮಣ್ಣ ಕನ್ನಡ, ವಿಷ್ಣು ಕನ್ನಡ, ಪುನೀತು ಕನ್ನಡ, ಅಲ್ಲವಾದಿ ಶಿವಶರಣರ ನಾಡು ಕನ್ನಡ. ಕನ್ನಡ 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 ಪರಭಾಷಾ ಸೋದರರೇ, ಬನ್ನಿ ನಮ್ಮ ಸಂಗಡ. ಈ ರೀತಿಯ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಪೂರ್ಣ ಪ್ರಮಾಣದ ಬೆಂಬಲವನ್ನು ಕೊಡಬೇಕು ಅಂತೇಳಿ ಕಲಾವಿದರ ಪೈಕಿ ನಾನು ನಿಮಗೆ ವಿನಂತಿಸ್ಕೊಳ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ ಗೌಡ. ಸ್ಮಾರ್ಟ್ ಕ್ವಿಕ್ ಕಾರ್ನಿವಲ್ ಆಫ್ ಸಕ್ಸಸ್. ಐ ಥಿಂಕ್ ದೀಪು ಗೌಡ್ರು ಸರ್ ಅವರು ಬಹಳಷ್ಟು ಜನಕ್ಕೆ ಉದ್ಯೋಗ ಕೊಡೋದ್ರ ಜೊತೆಗೆ ಬಹುಶಃ ಯಾವಾಗಲೂ ನಾನು ಕೂಡ ಅನ್ಕೋತಾ ಇರ್ತೀನಿ, ತುಂಬಾ ಬಹಳ ಸೋಷಿಯಲ್ ಸರ್ವಿಸ್ ಮಾಡೋದ್ರಲ್ಲಾಗ್ಬೋದು, ನಾನು ಒಂದಷ್ಟು ಇಂಥ ಕೆಲಸಗಳಲ್ಲಿ ತೊಡಗಿಸ್ಕೋತಾ ಇರ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಜೊತೇಲಿ ಇರೋವಂಥವ್ರೆ ಬಹಳಷ್ಟು ಜನ ಏನೋ ನಮ್ಮ ಜೊತೆಗಿದ್ದು ನಮ್ಮ ಜೊತೆ ಕೈ ಜೋಡಿಸಿದಂಥವ್ರನ್ನ ಕರೆದು ಅವ್ರನ್ನ ಪರಿಚಯ ಮಾಡಿಸಿ ಅವರಿಗೊಂದು ವೇದಿಕೆಯನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ದಟ್ಸ್ ಅ ವೆರಿ ಗುಡ್ ಥಿಂಗ್. ದೀಪು ಗೌಡ್ರು ಇವತ್ತು ಅವರ ಕಂಪನಿಯಲ್ಲಿ ಮಾಡ್ತಾ ಇರುವಂಥದ್ದು ನನಗಂತೂ ತುಂಬ ಸಂತೋಷ. ಅದ್ರ ಜೊತೆಗೆ ನಾನು ಕೇಳ್ಪಟ್ಟೆ ಸರ್, ತುಂಬಾ ಚಿಕ್ಕದಾಗಿ ಪ್ರಾರಂಭ ಮಾಡಿದ್ದು ಇವತ್ತು ಅವರ ಕೈ ಕೆಳಗಡೆ ಐ ಥಿಂಕ್ ಭಾಳಷ್ಟು ಜನ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಆ ದೇವರು ಇನ್ನಷ್ಟು ಜನಕ್ಕೆ ಅವಕಾಶಗಳನ್ನ ಕೊಡುವಂತಹ ಶಕ್ತಿ ಸರಿ ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.